வீட்டிலிருந்து வெளியே வரும் பொழுது என்னுடைய மதத்தையும் சாதியையும் வீட்டிலே வைத்து பூட்டிவிட்டு சாமானிய மனிதராக அனைவருக்கும் பொதுவான மனிதராக உங்கள் ಮುನ್ನಾಲ್ இருக்கின்றேன். ನಿಜವಾದ ಹಿಂದೂ ಯಾರಾಗಿರ್ತಾರೋ ಅವರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ. ಹಾಗೆ ಶ್ರೇಷ್ಠ ಕನಿಷ್ಠ ಅನ್ನೋ ತಾರತಮ್ಯ ಮಾಡೋದಿಲ್ಲ ಅಂತ ಇತ್ತೀಚೆಗೆ ಬಿಜೆಪಿಯನ್ನ ತೊರೆದಿದ್ದ ತಮಿಳುನಾಡಿನ ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಈ ಹೇಳಿಕೆ ಕೊಟ್ಟಿರೋದು. ಭಾನುವಾರ ಪೊಲ್ಲಾಚಿಯಲ್ಲಿ ತಮ್ಮ ಸಂಸ್ಥೆಯ ನಶಾ ಮುಕ್ತಿ ಸಮಾವೇಶದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನಾನು ಹೆಮ್ಮೆಯ ರಾಷ್ಟ್ರವಾದಿ ಮತ್ತು ಭಾರತೀಯ, ಮನೆಯಿಂದ ಹೊರಗಡೆ ಕಾಲಿಟ್ಟ ಕೂಡಲೇ ಜಾತಿ ಧರ್ಮವನ್ನ ಮುಚ್ಚಿಡ್ತೀನಿ, ಯಾವಾಗಲೂ ಅವುಗಳನ್ನು ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಏಪ್ರಿಲ್ನಲ್ಲಿ ನಡೆದ ವಿಧಾನಸಭಾ ಎಲೆಕ್ಷನ್ ಅನ್ನ ಉಲ್ಲೇಖ ಮಾಡ್ತಾ 39 ವರ್ಷಕ್ಕಿಂತ ಕೆಳಗಿನವರು ಅಧಿಕಾರ ಬದಲಾವಣೆ ಮಾಡಿದ್ರು. 2031ರ ಚುನಾವಣೆಯಲ್ಲೂ ಹೀಗೆ ಆಗತ್ತೆ ಅನ್ನೋ ಅಭಿಲಾಷೆ ವ್ಯಕ್ತಪಡಿಸಿದ್ರು. ಈ ಮೂಲಕ ತಾವೂ ಅಧಿಕಾರಕ್ಕೆ ಬರೋ ಪರೋಕ್ಷ ಆಸೆಯನ್ನ ಹೊರಹಾಕಿದ್ದಾರೆ. ಅಣ್ಣಾಮಲೈ ಸಂಘಟನೆಯನ್ನ ಶುರು ಮಾಡಿದ ಮೇಲೆ ವಿ ದ ಲೀಡರ್ಸ್ ಆಯೋಜಿಸ್ತಾ ಇರೋ ಮೊದಲ ಪ್ರಮುಖ ಸಮ್ಮೇಳನ ಇದು. ಕಳೆದ ತಿಂಗಳಷ್ಟೇ ಅವರು ಭಾರತೀಯ ಜನತಾ ಪಕ್ಷದಿಂದ ಹೊರಗಡೆ ಬಂದ ಮೇಲೆ ತಮ್ಮದೇ ಆದ ರಾಜಕೀಯ ಪಕ್ಷವನ್ನ ಶುರು ಮಾಡೋ ಯೋಜನೆಯನ್ನ ಹೇಳ್ಕೊಂಡ್ರು. ರಾಜೀನಾಮೆ ಕೊಟ್ಟ ಮೇಲೆ ಅಣ್ಣಾಮಲೈ ಹೊಸ ರಾಜಕೀಯ ಚಳವಳಿಯನ್ನ ಘೋಷಿಸಿದ್ರು. ನಂತರ 5 ವರ್ಷಗಳಲ್ಲಿ ತಮಿಳುನಾಡಿನಲ್ಲಿ ನಡೆಯಲಿರೋ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋ ಪಕ್ಷವಾಗಿ ವಿಕಸನವಾಗೋ ಚಾನ್ಸಸ್ ಇದೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟವನ್ನ ಧ್ಯೇಯವಾಗಿಟ್ಕೊಂಡು ವಿ ದ ಲೀಡರ್ಸ್ ಫೌಂಡೇಶನ್ ತನ್ನ ಮೊದಲ ರ್ಯಾಲಿಯಲ್ಲಿ ಯಾರೂ ಬಲವಂತದಿಂದ ಭಾಗಿಯಾಗಬೇಕಾಗಿಲ್ಲ, ಸ್ವಇಚ್ಛೆಯಿಂದಷ್ಟೇ ಭಾಗಿಯಾಗಿ ಅಂತ ಅಣ್ಣಾಮಲೈ ಕರೆ ಕೊಟ್ಟಿದ್ದಾರೆ. உங்களை போல் நானும் எளிய குடும்பத்தை சார்ந்த விவசாய குடும்பத்தை சார்ந்த நாம் யாருமே வெளியே வரும் பொழுது ஒரு பழிச்சொல்லை சொல்லி வெளியே வரமாட்டோம். ஐயா இன்னொரு பாதை இருக்கு, இந்த பாதையில போறோம், மக்களுக்கு நல்லது செய்யறோம். இப்ப அடுத்த கேள்வி, அண்ணாமலை நீ தேசியவாதியா? இருமார்புடன் சொல்வேன், நான் ஒரு தேசியவாதி. இந்தியனா தமிழனா? எதுக்கு இதுல பிரச்சனை? இந்தியன் என்பதிலே எப்பொழுதும் ஒரு கர்வம். அந்த இந்தியால தமிழ்நாடு முதன்மை மாநிலமாக வர வேண்டும் என்பதற்காகத்தான் இந்த போராட்டம். இல்ல நீங்க ஃபெட்னால போய் ஒன்னு பேசுனீங்களே, ஏதோ இப்படி பேசுனீங்களே அப்படி பேசுனீங்களே, இன்னைக்கும் நான் சொல்றேங்க, என்னுடைய மதம், நான் ஒரு ஹிந்து. திருநூறு வைக்கிறேன், பொட்டு வைக்கிறேன், குங்குமம் வைக்கிறேன். வீட்டிலிருந்து வெளியே வரும் பொழுது என்னுடைய மதத்தையும் சாதியையும் வீட்டிலே வைத்து பூட்டிவிட்டு சாமானிய மனிதராக அனைவருக்கும் பொதுவான மனிதராக உங்கள் முன்னால் இருக்கின்றேன். ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.